ದರ್ಶನ್ ಅಭಿಮಾನಿಗಳು ನೋಡಲೇಬೇಕಾದಂತಹ ಸ್ಟೋರಿ ಇದು. ಬಾಸಿಸಂ ಕಾಲ ಮುಗೀತು ಅನ್ನೋರು ನೋಡಲೇಬೇಕು ಈ ಸ್ಟೋರಿನ. ಜೈಲಿಗೆ ಹೋಗಿ ಬಂದ್ರು ಕುಗ್ಗದ ದಾಸನ ಕ್ರೇಜ್, ಮತ್ತೆ ನಂಬರ್ 1 ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡಿ ಬಾಸ್. ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿ ಬಂದರೇನಂತೆ. ಹಳೆಯ ಕ್ರೇಜ್ ಈಗಲೂ ಇದೆ, ಹಳೆಯಕ್ಕಿಂತ ಹೆಚ್ಚಾಗಿ ಕ್ರೇಜ್ ಶುರುವಾಗಿದೆ. ಮತ್ತೆ ನಂಬರ್ 1 ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡಿ ಬಾಸ್ ಟೀಸರ್ ಮೂಲಕವೇ ಮ್ಯಾಕ್ಸ್ನ ಹಿಂದಿಕ್ಕಿದ ಡೆವಿಲ್. ನಿಮ್ಮ ಫ್ರೀಡಂ ಟಿವಿಯಲ್ಲಿ ಡೆವಿಲ್ನ ಸ್ಫೋಟಕ ಸುದ್ದಿ. ದರ್ಶನ್ ಅಭಿಮಾನಿಗಳು ನೋಡಲೇಬೇಕಾದಂತಹ ಸ್ಟೋರಿ. ಬಾಸಿಸಂ ಕಾಲ ಮುಗೀತು ಅನ್ನೋರು ನೋಡಲೇಬೇಕು. ನೋಡಿ, ದರ್ಶನ್ ವರ್ಷಕ್ಕೊಂದಾದ್ರೂ ಸಿನಿಮಾ ಕೊಡ್ತಾ ಇದ್ರು ಮುಂಚೆ. ಆದರೆ ಸುದೀಪ್ ಒಂದಷ್ಟು ರಿಯಾಲಿಟಿ ಶೋಗಳ ಹೋಸ್ಟ್ ಮಾಡಿದ್ರಿಂದಾಗಿ 2 ವರ್ಷದ ಬಳಿಕ ಮ್ಯಾಕ್ಸ್ ಎನ್ನುವಂತಹ ಸಿನಿಮಾ ರಿಲೀಸ್ ಆಯಿತು. ಆದರೆ ಈ ಡೆವಿಲ್ ಸಿನಿಮಾದ ಟೀಸರ್ ಇದೆಯಲ್ಲ, ತೂಫಾನ್ ಎಬ್ಬಿಸಿದೆ. ಮ್ಯಾಕ್ಸ್ ಅನ್ನ ಪುಡಿಗಟ್ಟೋದಕ್ಕೆ ಯಾವ ಕನ್ನಡ ಸಿನಿಮಾಗೂ ಸಾಧ್ಯವೇ ಇಲ್ಲ ಅನ್ನೋ ರೀತಿಯಲ್ಲಿ ಮ್ಯಾಕ್ಸ್ ಸಿನಿಮಾದ ಟೀಸರ್ ಓಡಾಡ್ತಾ ಇತ್ತು. ಆದರೆ ಕ್ಷಣಾರ್ಧದಲ್ಲಿ ಪುಡಿಗಟ್ಟಿದ ಡೆವಿಲ್. ಮತ್ತೆ ನಂಬರ್ 1 ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಟೀಸರ್ ಮೂಲಕವೇ ಮ್ಯಾಕ್ಸ್ನ ಹಿಂದಿಕ್ಕಿದ ಡೆವಿಲ್. ನಿಮ್ಮ ಫ್ರೀಡಂ ಟಿವಿಯಲ್ಲಿ ಈ ಬಗ್ಗೆ ಸ್ಫೋಟಕ ಸುದ್ದಿ. ಹಾಗಾದರೆ ಮ್ಯಾಕ್ಸ್ 24 ಗಂಟೆಗಳಲ್ಲಿ ಮಾಡಿದ ದಾಖಲೆ ಎಷ್ಟು? ಮ್ಯಾಕ್ಸ್ ಎನ್ನುವಂತಹ ಸಿನಿಮಾ 24 ಗಂಟೆಗಳಲ್ಲಿ ಮಾಡಿದ ದಾಖಲೆಯನ್ನ ಪುಡಿಗಟ್ಟಿದೆ ಡೆವಿಲ್ ಸಿನಿಮಾದ ಟೀಸರ್. ಡೆವಿಲ್ 5 ಗಂಟೆಗಳಲ್ಲಿ ಮಾಡಿದ ದಾಖಲೆ ಎಷ್ಟು ಗೊತ್ತಾ? ನಿನ್ನೆ ಡೆವಿಲ್ ಚಿತ್ರದ ಟೀಸರ್ ಬಿಡುಗಡೆಯಾಗಿತ್ತು. ಕೇವಲ 5 ಗಂಟೆಗಳಲ್ಲಿ ಕಿಚ್ಚನ ದಾಖಲೆಯನ್ನ ಪುಡಿ ಮಾಡಿದೆ. ಮ್ಯಾಕ್ಸ್ಗೆ 24 ಗಂಟೆಗಳಲ್ಲಿ 1,70,000 ಲೈಕ್ಸ್ಗಳು. ಡೆವಿಲ್ 5 ಗಂಟೆಗಳಲ್ಲಿ 1,70,000 ಲೈಕ್ಸ್. ಮತ್ತೊಂದು ದಾಖಲೆ ಮಾಡಿದ ದರ್ಶನ್ ಡೆವಿಲ್ ಸಿನಿಮಾ. ನಂಬರ್ 1 ಟ್ರೆಂಡಿಂಗ್ ನಲ್ಲಿ ಡೆವಿಲ್ ಟೀಸರ್ ಇದೆ. ಬಾಕ್ಸ್ ಆಫೀಸ್ ಸುಲ್ತಾನ್ ಎಂಬುದು ಪ್ರೂವ್ ಮಾಡಿದ ದಾಸ. ನಟ ದರ್ಶನ್ ಅವರು ಡೆವಿಲ್ ಸಿನಿಮಾದಲ್ಲಿ ಅವರ ಕಣ್ಣೋಟ, ಅವರು ನಡೆದಾಡುವಂತಹ ರೀತಿ, ಅವರ ಹೇರ್ ಸ್ಟೈಲ್, ಅವರ ಡ್ರೆಸ್ಸಿಂಗು ಎಲ್ಲವೂ ಡಿಫ್ರೆಂಟು. ಕಣ್ಣಲ್ಲಿ ಆ ಕ್ರೌರ್ಯ ತಾಂಡವಾಡ್ತಾ ಇತ್ತು. ಆ ಟೀಸರ್ನಲ್ಲಿ ಡೆವಿಲ್ ಸಿನಿಮಾದ ದರ್ಶನ್ ಕಣ್ಣುಗಳಲ್ಲಿ ಕ್ರೌರ್ಯ ಮಡುಗಟ್ಟಿತ್ತು. ದರ್ಶನ್ ಕೈಗಳು ಒಳ್ಳೆ ಉಕ್ಕಿನ ಕೈಗಳ ಥರ ಇರುತ್ತೆ ಅದರಲ್ಲಿ. ಆ ಫೈಟ್ ಸೀನ್ಗಳಲ್ಲೂ ಕೂಡ ಇದೆಯಲ್ಲ, ದರ್ಶನ್ ದೇಹ ಒಂಥರದ ಕಬ್ಬಿಣದ ದೇಹ. ಜಂಪ್ ಆಗ್ತಾರೆ ಎದುರಾಳಿಗಳು. ದರ್ಶನ್ ದೇಹವನ್ನು ಮುಟ್ಟಿದ ತಕ್ಷಣ ಜಂಪ್ ಆಗುವಂತಹ ಒಂದು ವಿಭಿನ್ನವಾದಂತಹ ಟೀಸರ್. ಅದರಲ್ಲಿ ದರ್ಶನ್ ವಿಭಿನ್ನತೆ. ಕೇವಲ 5 ಗಂಟೆಗೆ ದರ್ಶನ್ ಡೆವಿಲ್ ಸಿನಿಮಾಗೆ ಬಂದಂತಹ ಲೈಕ್ಸ್ಗಳು ಮ್ಯಾಕ್ಸ್ ಸಿನಿಮಾಗೆ 24 ಗಂಟೆಗಳು ಬೇಕಾಗಿ ಬಂತು. ಮ್ಯಾಕ್ಸ್ ಬಂದ ನಂತರ ಇನ್ಯಾರೂ ಬರೋದಿಲ್ಲ ಅಂತ ಸಾಕಷ್ಟು ಚರ್ಚೆಗಳಾಗಿತ್ತು. ಮ್ಯಾಕ್ಸ್ ಬಂದ ನಂತರವೂ ದರ್ಶನ್ ಅದೇ ಹಳೆ ಸ್ಟೈಲು. ದರ್ಶನ್ ಹವಾ ಏನು ಕಮ್ಮಿ ಆಗಿಲ್ಲ. ದರ್ಶನ್ ಮೇಲೆ ಕೊಲೆ ಆರೋಪ ಇರಬಹುದು, ದರ್ಶನ್ ಮೇಲೆ ಕೊಲೆ ಆರೋಪ ಇರಬಹುದು. ಇದ್ದ ಮಾತ್ರಕ್ಕೆ ದರ್ಶನ್ ಕ್ರೇಜ್ ಕಮ್ಮಿ ಆಗುತ್ತಾ? ಇಲ್ಲ. ಮೈಕಲ್ ಜಾಕ್ಸನ್ ಸತ್ತಿರಬಹುದು, ಆದರೆ ಮೈಕಲ್ ಜಾಕ್ಸನ್ ಅಭಿಮಾನಿಗಳು ಇನ್ನೂ ಕೂಡ ಜೀವಂತರಾಗಿದ್ದಾರೆ. ಮೈಕಲ್ ಜಾಕ್ಸನ್ಗೆ ಈ ಹಿಂದೆ ಎಷ್ಟು ಅಭಿಮಾನಿಗಳಿದ್ರೋ ಅದೇ ಕ್ರೇಜ್ ಈಗಲೂ ಇದೆ. ಡೆವಿಲ್ ಸಿನಿಮಾದ ನಟ ದರ್ಶನ್ ಮೇಲೆ ಕೊಲೆ ಆರೋಪ ಇರುವಂತಹದ್ದು ಕ್ರೇಜಿಗೆ ಯಾವ ಹೆಚ್ಚು ಕಮ್ಮಿನೂ ಇಲ್ಲ. ನಿನ್ನೆ ಡೆವಿಲ್ ಚಿತ್ರದ ಟೀಸರ್ ಬಿಡುಗಡೆಯಾಗಿತ್ತು. ಕೇವಲ 5 ಗಂಟೆಗಳಲ್ಲಿ ಕಿಚ್ಚನ ದಾಖಲೆಯನ್ನು ಪುಡಿ ಮಾಡಿದೆ. ಮ್ಯಾಕ್ಸ್ಗೆ 24 ಗಂಟೆಗಳಲ್ಲಿ 1,70,000 ಲೈಕ್ಸ್ಗಳು.
ಡೆವಿಲ್ಗೆ 5 ಗಂಟೆಗಳಲ್ಲಿ 1,70,000 ಲೈಕ್ಸ್ಗಳು. 24 ಗಂಟೆ ಕಾದ ಮ್ಯಾಕ್ಸು, ಕೇವಲ 5 ಗಂಟೆ ಕಾದ ಡೆವಿಲು. ಮತ್ತೊಂದು ದಾಖಲೆ ಮಾಡಿದ ದರ್ಶನ್. ಡೆವಿಲ್ ನಂಬರ್ 1 ಟ್ರೆಂಡಿಂಗ್ನಲ್ಲಿ. ಈಗ ಡೆವಿಲ್ ಟೀಸರ್ ಇದೆ. ಬಾಕ್ಸ್ ಆಫೀಸ್ ಸುಲ್ತಾನ್ ಎಂಬುದು ಪ್ರೂವ್ ಮಾಡಿದ ದಾಸ. ಸೊ ದರ್ಶನ್ ಹವಾ, ದರ್ಶನ್ದು ಕ್ರೇಜು ಎಲ್ಲವೂ ಹಾಗೆ ಇದೆ. ಈಗೇನಿದ್ರು ಡೆವಿಲ್ ದುನಿಯಾ.